ಬನಾನಾದಾಗ ಏನಿರುತ್ತೆ? ಶಕ್ತಿ ಇರ್ತೈತೆ. ಜೋರ್ ಹೇಳು. ಶಕ್ತಿ ಇರ್ತೈತೆ. ಬನಾನಾದಾಗ ಶಕ್ತಿ ಇರುತ್ತಾ? ನಿಂಗೆ ಯಾರು ಹೇಳ್ಕೊಟ್ರು? ಡ್ಯಾಡಿ. ಡ್ಯಾಡಿ ಹೇಳ್ಕೊಟ್ರು. ನಿಂಗೆ ಯಾವ್ದು ಬೇಕು? ಈ ಮೂರೊಳಗೆ 2 ತಿನ್ಬೇಕು, ಬನಾನಾ ಶಕ್ತಿ ಬರುತ್ತೆ. ಎಸ್, ಈ ಬನಾನಾತ ನಾ ಸುಲ್ ಕೊಡ್ಲಿ? Love you. I love you, Mama. I love you too, baby. ತಿಂತಿ? ನಿಂಗೆ ಮೊಸರಮ್ಮ ಚಪಾತಿ ಬೇಡ? ಯಾಕೆ? ಬನಾನಾ ತಿನ್ನಕಿ? ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿ ಅಂತ ಹೇಳು. ಕ್ಯೂಟ್ ಖುಷಿ ನೋಡ್ರಿ, ಕ್ಯೂಟ್ ಖುಷಿ. ಹಾಯ್ ಮಾಡು, ಹಾಯ್ ಮಾಡು. ನಿಂಗೆ ಮತ್ತ ಆಮೇಲೆ ವಿಡಿಯೋದಾಗ ನನ್ನ ಹೆಸರು ಹೇಳಿದಿ ಇಷ್ಟ ಅಂತ, ಆಮೇಲೆ ಹೋಗಿ ಡ್ಯಾಡಿ ಹೆಸರು ಯಾಕೆ ಹೇಳಿದ್ಯಾ? ನಿಂಗೆ ಯಾರು ಇಷ್ಟ ಕರೆಕ್ಟ್ ಹೇಳಿ. ಕೂತ್ಕೋ. ನಿಂಗೆ ಯಾರು ಇಷ್ಟ? ಅವಾಗ ಸುಳ್ಳು ಹೇಳಿದೆ ತಾನೇ ನೀನು? ಯಾಕೆ? ಡ್ಯಾಡಿ ಇಷ್ಟ ನಿನ್ಗ? ನಾನು ದಿಯಾ ಬಿ ಡ್ಯಾಡಿ ಇಷ್ಟ ಅಂತಾಳೆ, ನೀನು ಡ್ಯಾಡಿ ಇಷ್ಟ ಅಂತಿ. ರಾಣು ಚಿಕ್ಕ ಇಷ್ಟ, ನಾ ಇಷ್ಟ? ಯಾರು ಇಷ್ಟ? ಇಬ್ರು ಇಷ್ಟನಾ? ರಾಣಿ ಚಿಕನ್ ಇಷ್ಟ ನಿಂಗ? ಅಕ್ಕ ಬಂದೇ ಇಲ್ಲ ನಮ್ಮ ಮನಿಗೀಗ. ನಮ್ಮ ಮನಿಗೆ ಬಂದಿಲ್ಲಲ್ಲ? ಯಾಕ? ಹುಚ್ಚದಾಳು. ಆಕೆ ಯಾವಾಗ ಬರ್ತಾಳ? ಫೋನ್ ಮಾಡ್ಲಾ? ಫೋನ್ ಮಾಡಿ ಈಗ ಬೈ ಚಿಕ್ಕ ಬಾ ಮನಿಗಂತ. ನಾನೇನು ಕಂಪೇರ್ ಮಾಡಿದ್ರೆ ನಾ ಇಷ್ಟ, ನೀ ಇಷ್ಟ ಇಲ್ಲ. ನೀನು ರಾಂಚಿಕ ಅಂದ್ರೆ ಇಬ್ರು ಈಕ್ವಲ್. ಇಬ್ರು ಡ್ಯಾಡಿ ನಾನ ಇಷ್ಟ. ಚಿಕ್ಕ ಮತ್ತ ಡ್ಯಾಡಿ ಯಾರು ಇಷ್ಟ? ಚಿಕ್ಕ ಮಮ್ಮ ಡ್ಯಾಡಿ. ಚಿಕ್ಕ ಮಮ್ಮ ಡ್ಯಾಡಿ ಎಲ್ಲರೂ ಇಷ್ಟ. ಒಂದೊಂದು ಥರ ಕೇಳಿದಾಗ ಒಂದೊಂದು ಹೇಳ್ತಾ ಇದ್ದಾಳೆ ನೋಡಿ. ಖರೆ ಆ್ಯಕ್ಚುಲಿ ಇಬ್ಬರು ಹೆಣ್ಮಕ್ಳು ಡ್ಯಾಡಿನೇ ಇಷ್ಟ. ನಾ ಚೂರು ಇಷ್ಟ ಇಲ್ಲ ಅವರಿಗೆ. ಊಟ ಎಲ್ಲ ನಾನೇ ಕೊಡೋದು, ಎಲ್ಲ ನಾನೇ ಮಾಡೋದು, ಬಟ್ ಅವ್ರು ಇಷ್ಟ ಅವರಿಗೆ. ನೋಡಿ ಹೆಂಗಿರುತ್ತೆ ಅಲ್ವಾ? ಹಾಂ, ನೀ ಕೆಳಗೆ ಹೋಗಿಲ್ಲ. ದಿಯಾ ಎಲ್ದಾಳ? ದಿಯಾ ಎಲ್ಲಿಗಳು? ಫ್ರೆಂಡ್ ಹೆಸರು ಹೇಳು. ನಿನ್ನ ಫ್ರೆಂಡ್ ಹೆಸರು ಹೇಳು, ಬರಬರ ಹೇಳು. ಹಾಂ ಹೇಳು. ಹೇಳ್ಪಟ್ನ. ಹಾಂ, ಸಾನ್ವಿಕ್, ದುಷ್ಯಂತ್. ಸಾನ್ವಿಕ್ ಇಲ್ಲ. ಚಿಂಟಿ ಇಲ್ಲ. ನೀನು ಏನು ಓದ್ತಾ ಇರೋದು ಇವಾಗ? LKG ನಾ UKG ನಾ? LKG. LKG ಹೊಟ್ಟಾಳಂತಾರೆ. ಇದು ಬಾ ಸಣ್ಣ ಪಾಪು ಇದೆ, ಇದು ಸ್ವಲ್ಪ. ನೀ ಏನು ಓದಾತಿರೋದು ಹೇಳಿ ಇವಾಗ? ಒಂದು ರೈಮ್ಸ್ ಹೇಳು. ಪಟ್ನೆ. ಹಾಂ, ಎಸ್, ವೆರಿ ಗುಡ್. I am patient, look at me, you will see 7 fashion. Look at me, you will see 7 fashion. Look at me. ಆಮೇಲೆ 1 2 3 ಹೇಳು ಪುಟ್ಟ. 1 2 3 4 5 6 7 8 9 10 11 12 13 14 16 19 28 ವೆರಿ ಗುಡ್. 9 10. ಎಸ್. ಹಾಂ, ಅನ್ನು ಎಲ್ಲ ಅನ್ನು. ಜನನಾಯಕ ಜಯ ಭಾರತದ ದೇವದಾತ ಪಂಜಾಮತಿದ್ದು ಕುಡುದು ಅಮ್ಮ ತಾವಿನ ಹುಚ್ಚಲೆ ಗಂಗ. ಜಯ ಹೇ ಜಯ 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 ಹೇ. I love you. ಮತ್ತೆ
ಫ್ರೆಂಡ್ಸ್ ನೋಡ್ತಿರ್ತಾರೆ ನಿನಗೆ. ಗುಡ್ದ ಬನಾನಾ ತಿಂದರೆ ಏನಾಗುತ್ತೆ? ಶಕ್ತಿ ಬರುತ್ತೆ. ಹಾಂ, ನೀನು ಇದು ತಿಂತೀಯ, ಪಿಜ್ಜಾ ತಿಂತಿ? ಜಂಕ್ ಜಂಕ್ ಫುಡ್. ಪಿಜ್ಜಾ ಏನು? ಜಂಕ್ ಫುಡ್. ಎಸ್. ಬನಾನಾ ಏನು? ಶಕ್ತಿ. ಶಕ್ತಿ, ಹೆಲ್ದಿ ಫುಡ್. ಹೆಲ್ದಿ ಫುಡ್. ಎಸ್. ಬಾಗಲ ತೆಗೆದು. ಹಾಂ, ಬಾಗಲ ತೆಗೆದು. ಬಾಗ್ಲ ತೆಗಿನು ಬಾ. ದಿಯಾ ಬಂದರೆ ಆಮೇಲೆ ಬಾ, ಬಾಗ್ಲ ತೆಗಿನು. ಈ ಕಡೆ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದಿಯಾ ಖುಷಿ ಡೈಲಿ ವ್ಲಾಗ್ಸ್. ನಾವು ಆರಾಮದೇವಿ, ನೀವು ಆರಾಮದೇರಿ ಅಂದ್ಕೊಂಡು ನನ್ನ ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾಷ್ಟ ಇನ್ನೂ ನಾವು ಮಾಡಿಲ್ಲ. ಇವತ್ತು ರವಿವಾರ ರೆಸ್ಟ್ ಡೇ, ಆರಾಮೆದ್ದು ಆಮೇಲೆ ನಾಷ್ಟ ಮಾಡಬೇಕು ಅಂತ. ಇವಾಗ ಚಪಾತಿ ಚಾ ಮಾಡ್ತೀನಿ ನಾನು ನಾಷ್ಟಕ್ಕೆ. ಬನ್ನಿ. ಹಾಯ್, ಖುಷಿ ಎದ್ರಲ್ ನೋಡ್ರಿ. ಹಾಯ್ ಮಾಡು, ಹಾಯ್ ಮಾಡಿ ಎಲ್ರಿಗೂ. ಹಾಯ್. ಇವತ್ತು ಖುಷಿ ಬ್ಲಾಗಲ್ಲಿ ಬಂದಳು ನೋಡಿ, ನಮ್ದು ಬ್ಲಾಗಲ್ಲಿ ಬಂದಳು. ಏನು ಮಾಡೋಣ ಇವಾಗ? ನಿಂಗೆ ಏನು ಬೇಕು ಖುಷಿ? ಚಪಾತಿ. ಚಪಾತಿ ಬೇಕು? ಚಪಾತಿ ತಿಂತೀನಿ ನೀನು? ಚಹಾ ಸೋಸ್ಕೊಡ್ತೀನಿ ಪಾಪ, ಎಲ್ಲರೂ ಕಾಯ್ತಾ ಇದ್ದಾರೆ. ಇತ್ತು ಖಾರ ಖಾರ ಇತ್ತು ಚಪಾತಿ ಮತ್ತು ಹಿಂಗೆ ರೋಲ್ ಮಾಡೋದು. ಟಂಟಡಡಾ. ನೋಡಿ, ಚಪಾತಿ ರೆಡಿ. ಬನ್ನಿ, ಚಪಾತಿ ತಿನ್ನುತ್ತೀರಿ. ಬನ್ರಿ, ತಿನ್ ಬನ್ನಿ. ಇವಾಗ ನಾನು ತಗೋತಾ ಇದ್ದೀನಿ. ಬಿಸಿ ಬಿಸಿ ಸಕ್ಕತ್ತಿರುತ್ತೆ. ಈಗ ಥಂಡಿ ಇದೆಯಲ್ಲ, ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮುಂಜಾನೆ ಹೇಳಿದ್ದೆ ನಿಮಗೆ, ನಾನು ಚಪಾತಿ ಮಾಡಿದ್ದೀನಿ, ಮಧ್ಯಾಹ್ನ ಜುನ್ಕ ಮಾಡಿ ನಿಮಗೆ ತೋರಿಸ್ತೀನಿ ಅಂತ. ನಾನು ಒಂದು ತೆವೆ ಇಟ್ಕೊಂಡು, ಬಾಣಲಿ ಇಟ್ಕೊಂಡು, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಆಮೇಲೆ ಜೀರಿಗೆ ಆಮೇಲೆ ಸಾಸಿವೆ ಮಿಕ್ಸ್ಡ್ ಮಾಡಿ ಇಟ್ಟಿದ್ದೀನಿ ನಾನು. ಇವಾಗ ಹಾಕ್ತೀನಿ ಎರಡು ಹಾಕ್ಕೊಂಡು, ಆಮೇಲೆ ಉಳ್ಳಾಗಡ್ಡಿ. ಕಡ್ಲಿ ಹಿಟ್ಟದ್ದು ಮಾಡ್ತಾರೆ, ಗೊಂಜಾಳ ಹಿಟ್ಟದ್ದು ಮಾಡ್ತಾರೆ, ಜೋಳ ಹಿಟ್ಟದ್ದು ಮಾಡ್ತಾರೆ. ಎಲ್ಲ ಹಿಟ್ಟಿಂದ ನಾವು ಜುನ್ಕ ಮಾಡ್ತೀವಿ. ಏನೂ ಇಲ್ಲ ಅಂತಂದರೆ ಈ ಕಡೆ ರೊಟ್ಟಿ ಮಾಡೋದು, ಜುನ್ಕ ಮಾಡ್ಕೊಳ್ಳೋದು ಜಾಸ್ತಿ. ನಮ್ಮ ಸೈಡ್ ಕಡ್ಲಿ ಹಿಟ್ಟಕ್ಕಿಂತ ಗೊಂಜಾಳ ಹಿಟ್ಟು ಜಾಸ್ತಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆಮೇಲೆ ಅನ್ಕಸ್ತದೆ. ಈಗ ನಾವು ನೀರು ಹಾಕ್ಕೊಂಡು ಖಾರ ಹಾಕೊಂಡ್ಮೇಲೆ ಹಿಂಗೆ ಹಿಟ್ಟು ಉದುರಿಸಿದ್ರೆ ಸ್ವಲ್ಪ ಗಂಟಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ಹಿಟ್ಟು ಇಷ್ಟು ತೊಗೊಂಡಿದ್ದೇನೆ ನಾನು. ಇದಕ್ಕೆ ನಾನು ನೀರು ಹಾಕ್ಕೊಂಡು ಅದನ್ನು ಲಿಕ್ವಿಡ್ ಥರ ಮಾಡ್ಕೊಳ್ತೀನಿ. ಲಿಕ್ವಿಡ್ ಥರ ಮಾಡ್ಕೊಂಡು ಅಲ್ಲಿ ಹಾಕಲಿಕ್ಕೆ ನನಗೂ ಈಜಿ ಆಗುತ್ತೆ. ಹಂಗೆ ಹಿಟ್ಟು ಉದುರಿಸ್ರೆ ಏನಾಗುತ್ತೆ ಅಂದರೆ ಅದು ಗಂಟಾಗುತ್ತೆ. ಇದು ನನಗೂ ಗೊತ್ತಿಲ್ಲಾಗಿತ್ತ, ನಂದು ಗಂಟ ಆಗ್ತಿತ್ತು. ಮಮ್ಮಿ ನನಗೆ ಮನೆ ಹೇಳ್ಕೊಟ್ರೆ, ಹಿಂಗೆ ಮಾಡಬೇಡ, ಹಿಂಗೆ ಮಾಡು, ಚೆನ್ನಾಗಾಗುತ್ತೆ. ಅದಕ್ಕೆ ನಿಂಗೆ ಇಷ್ಟೇ ಗಟ್ಟಿ ಇರಬೇಕು ಬಜ್ಜಿ ಥರ
ಇಷ್ಟು ಆ ಥರ ಏನಿಲ್ಲ, ನಡೆಯುತ್ತೆ, ಪರವಾಗಿಲ್ಲ. ಇನ್ನೂ ಸ್ವಲ್ಪ ನೀರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಇದು ಉಳ್ಳಾಗಡ್ಡಿ ಫ್ರೈ ಆಗತ್ತೈತಲ್ಲ, ಇಷ್ಟೇ ಸಾಕು, ಭಾಳ ಇದು ಮಾಡೋದಿಲ್ಲ, ಹುರಿಯೋದಿಲ್ಲ. ಅದಕ್ಕೀಗ ನಾನು ಖಾರ ಹಾಕೋತೀನಿ. ಇದು ಸ್ವಲ್ಪ ಜಾಸ್ತಿನ ಹಾಕೋತೀನಿ, ಜುನ್ಕಿಗೆ ಖಾರ ಬೇಕು. ಜಾಸ್ತಿ ಖಾರ ಬೇಕು. ಇದಕ್ಕೆ ಜುನ್ಕಾನು ಅಂತಾರೆ, ಹಿಟ್ಟಿನ ಪಲ್ಯನೂ ಅಂತಾರೆ ನಮ್ಮ ಕಡೆ. ಇಷ್ಟ ಆಗೈತಲ್ಲ. ಈಗ ನಾನು ಬಿಸಿ ನೀರು ಕಾಸಿದ್ದೆ, ಅದಕ್ಕೀಗ ನಾನು ಬಿಸಿ ನೀರು ಹಾಕೋದಿದ್ದೆ. ಭಾಳ ಹಾಕೋಬೇಡಿ, ಇಷ್ಟೇ ಸ್ವಲ್ಪ ನೀರು ಹಾಕೊಳ್ಬೇಕು. ಇಲ್ಲ ಅಂದರೆ ಜಾಸ್ತಿ ಗಟ್ಟಿ ಆಗಲ್ಲ ಜುನುಕ. ಇದು ಏನಾಗುತ್ತೆ ಗೊತ್ತಾ, ಜುನುಕಿಗೆ ಹಿಟ್ಟು ಯಾವ ಥರ ಬೇಕಂದ್ರೆ, ಸ್ವಲ್ಪ ಇದು ಭಾಳ ಹಿಟ್ಟು ಗಿರ್ರಾಗಿದೆ. ಗಿರ್ ಅಂದರೆ ಜಾಸ್ತಿ ಸಣ್ಣ ಆಗಿದೆ. ಸ್ವಲ್ಪ ಉದುರು ಬೇಕು ಜುನ್ಕಿಗೆ, ಅಂದರೆ ಫಸ್ಟ್ ಕ್ಲಾಸ್ ಆಗುತ್ತೆ ಜುನ್ಕ. ಆ ಥರ ನಂಗೆ ಇಲ್ಲೆಲ್ಲಿ ಸಿಕ್ಕಿಲ್ಲಲ್ಲ. ಇವಾಗ ಇದೆಲ್ಲ ಹಿಟ್ಟು ಇದನ್ನೇ ಇರುತ್ತೆ. ಈಗ ತಂದಿರೋದು ಅತ್ತೆ ಮಾಡಿಕೊಟ್ಟಿರೋದು ಆಗಿದೆ ನನ್ನ ಹತ್ರ. ಈಗ ನಾನು ಏನು ಹಾಕಿದೆ ಅಂದರೆ ಕೊತ್ತಂಬರಿ ಹಾಕಿದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀವಿ. ಕರೆಕ್ಟ್ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು. ಇಷ್ಟು ಆಯಿತು. ಇಷ್ಟು ಕುದ್ದ ಮೇಲೆ ಈಗ ನಾ ಏನು ಮಾಡ್ತೀನಿ, ಹಿಟ್ಟು ಹಾಕ್ತೀನಿ. ಇವಾಗ ಅದೇನು ಇದು ಹಳಕ್ಕೆ ಏನಾಗಲ್ಲ, ಈಗ ಗಟ್ಟೆ ಬರುತ್ತೆ. ಯಾಕಂದರೆ ನಾವು ಇಲ್ಲಿ ಲಿಕ್ವಿಡ್ ಥರ ಹಿಟ್ಟು ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಬಿಸಿ ರೈಸು, ಈ ಕಡೆ ಸೈಡ್ ಜುನ್ಕ ಚೆನ್ನಾಗಿರುತ್ತೆ. ಚಪಾತಿ ಸಂಗಾಟು ಟೇಸ್ಟ್ ಆಗಿರುತ್ತೆ. 3 ಮಿನಿಟ್ಸ್ 2 ಮಿನಿಟ್ಸ್ ಸಾಕು. ಈಗ ಆಲ್ರೆಡಿ ಆಗಿದೆ. ಸುಮ್ಮನೆ ನಾನು ಇವಾಗ ತೆಗೆದಿಟ್ಟು ನೋಡಿ ಹೆಂಗೆ ಇಲ್ಲಿ ಎಲ್ಲ ಎಣ್ಣೆ ಬಿಟ್ಟಿದೆ. ಅದು ನೋಡಿ, ಅದು ಹತ್ಕೊಳ್ಳಲ್ಲ ಕೆಳಗೆ. ತಿಂತಾ ಇದ್ದೇನೆ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗಿದೆ ಅಂತ. ನಿಂಬೆಕಾಯಿ ಉಪ್ಪಿನಕಾಯಿ ಚೆನ್ನಾಗಿದೆ.